ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಟೂರ್ ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಒಂದು ಲಾಸ್ಟ್ ವಿಡಿಯೋಗೆ ಒಬ್ಬರು ಕಮೆಂಟನ್ನು ಹಾಕಿದ್ರು. ಆ ಕಮೆಂಟನ್ನು ನೀವು ಇಲ್ಲಿ ನೋಡ್ಬೋದು. ಏನಪ್ಪ ಅಂತಂದರೆ ಫೇಸ್ಬುಕ್ ಪಾಸ್ವರ್ಡ್ ಚೇಂಜ್ ಮಾಡೋದು ಹೇಗೆ ಅಂತ ಅವರು ಕಮೆಂಟನ್ನು ಹಾಕಿದ್ರು. ಅದಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮೊಂದು ಫೇಸ್ಬುಕ್ ಪಾಸ್ವರ್ಡ್ ಚೇಂಜ್ ಮಾಡೋದಂತ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಇದುವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಪಕ್ಕದ ಬೆಲೈಕನ್ ಕ್ಲಿಕ್ ಮಾಡಬಹುದು. ಹೌದು, ತುಂಬ ಜನಕ್ಕೆ ಅವರ ಒಂದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪಾಸ್ವರ್ಡ್ ಗೊತ್ತಿರಲ್ಲ. ಈಗ ನನಗೆ ತೋರಿಸ್ಕೊಡ್ತೀನಿ ನೋಡಿ, ಯಾವ ರೀತಿ ನಿಮ್ಮ ಒಂದು ಫೇಸ್ಬುಕ್ ಪಾಸ್ವರ್ಡ್ ನೀವು ಚೇಂಜ್ ಮಾಡಬೇಕಂತ ಈಗ ನನಗೆ ತಿಳಿಸ್ಕೊಡ್ತೀನಿ ನೋಡಿ. ನೋಡಿ, ಮೊದಲಿಗೆ ನಿಮ್ಮ ಒಂದು ಫೇಸ್ಬುಕ್ ಆ್ಯಪನ್ನು ನೀವು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು. ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ ನಿಮಗೊಂದು ಆಪ್ಷನ್ ಕಾಣ್ತಾ ಇರ್ಬೋದು, ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ. ಅದರಲ್ಲಿ ಒಂದು ಆಪ್ಷನ್ ನೋಡಿ, ಫಸ್ಟ್ ಒನ್ನು ಸೆಟ್ಟಿಂಗ್ಸ್ ಅಂತ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತ, ಸೆಕೆಂಡ್ ಒನ್ನು, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು, ಅಕೌಂಟ್ ಸೆಟ್ಟಿಂಗ್ಸಲ್ಲಿ ಪಾಸ್ವರ್ಡ್ ಅಂತ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಪಾಸ್ವರ್ಡ್ ಅಂತ, ಚೇಂಜ್ ಪಾಸ್ವರ್ಡ್ ಅಂತ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಈ ರೀತಿಯಾಗೋದು ಶೋ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಫೇಸ್ಬುಕ್ ಶ್ರೀಕಾಂತ್ ಪಿ ಅಂತ, ಇದ್ರ ಮೇಲೆ ಕ್ಲಿಕ್ ಅಂದರೆ ನಿಮಗೆ ಇಲ್ಲಿ ಯಾವ ಒಂದು ಫೇಸ್ಬುಕ್ ಇದೆಯಲ್ಲ ಲಾಗಿನ್, ಅದಿಲ್ಲಿ ತೋರಿಸುತ್ತೆ. ನಿಮಗೆ ಯಾವ ಒಂದು ಫೇಸ್ಬುಕ್ ಐ ಡಿ ನೀವು ಚೇಂಜ್ ಮಾಡಬೇಕಲ್ಲ ಪಾಸ್ವರ್ಡ್, ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಕರೆಂಟ್ ಪಾಸ್ವರ್ಡ್ ಅಂತ. ತುಂಬ ಜನಕ್ಕೆ ಪಾಸ್ವರ್ಡ್ ಗೊತ್ತಿರಲ್ಲ. ಗೊತ್ತಿದ್ರೆ ಅದನ್ನು ನೀವು ಹಾಕ್ಬಿಟ್ಟು ಆಮೇಲೆ ನೀವು ಅದನ್ನು ಚೇಂಜನ್ನು ಮಾಡ್ಬೋದು. ಈಗ ನಿಮಗೆ ಪಾಸ್ವರ್ಡೇ ಗೊತ್ತಿಲ್ಲಪ್ಪ ಅಂದಮೇಲೆ ನೀವು ಇಲ್ಲಿದೆ ನೋಡಿ ಫರ್ಗೆಟ್ ಪಾಸ್ವರ್ಡ್ ಅಂತ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೀವು ಇಮೇಲ್ಗೆ ಲಾಗಿನ್ ಇದ್ದರೆ ನಿಮಗೆ ಒಂದು ಇಮೇಲ್ಗೆ ಒಂದು OTP ಬರುತ್ತೆ. ಅಥವಾ ನೀವೇನಾದರೂ ನಂಬರ್ ಮೇಲೆ ಲಾಗಿನ್ ಮಾಡಿದರೆ ನಿಮ್ಮ ನಂಬರಿಗೆ ಒಂದು OTP ಹೋಗುತ್ತೆ. ಈಗ ನನ್ನ ಒಂದು ಮೇಲ್ಗೆ ನಾನು ಒಂದು OTPನ ಕಳಿಸ್ತೇನೆ. ಆ ಒಂದು OTPನ ನಾನು ಇಲ್ಲಿ ಹಾಕಿದ್ದೇನೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಂಟರ್ ನ್ಯೂ ಪಾಸ್ವರ್ಡ್ ಅಂತ. ನೀವು ಇಲ್ಲಿ ನಿಮ್ಮ ಒಂದು ಹೊಸ ಪಾಸ್ವರ್ಡನ್ನು ನೀವು ಇಲ್ಲಿ ಸೆಟ್ನ ಮಾಡ್ಕೋಬೋದು. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಈಗ ನಾನು ನನ್ನ ಒಂದು ಹೊಸ ಪಾಸ್ವರ್ಡನ್ನು ಇಲ್ಲಿ ಸೆಟ್ಟನ್ನು ಮಾಡಿದ್ದೇನೆ. ಈ ರೀತಿಯಾಗಿ ನೀವು ಮಾಡ್ಕೋಬೋದು. ಸಿಂಪಲ್ ಇದೆ. ಈ ರೀತಿಯಾಗಿ ನೀವು ನಿಮ್ಮ ಒಂದು ಪಾಸ್ವರ್ಡನ್ನು ನೀವು ಚೇಂಜನ್ನು ಮಾಡ್ಕೋಬೋದು. ನೀವು ನಂಬರ್ ಮೇಲೆ ಮಾಡಿದರೆ ನಿಮ್ಮ ನಂಬರಿಗೆ ಒಂದು OTP ಹೋಗುತ್ತೆ, ಅಥವಾ ನೀವೇನಾದರೂ ಇಮೇಲ್ ಮೇಲೆ ಮಾಡಿದರೆ ನಿಮ್ಮ ಒಂದು ಮೇಲ್ಗೆ ಒಂದು OTP ಹೋಗುತ್ತೆ. ಸೊ ಈ ರೀತಿ ಸಿಂಪಲ್ ಇದೆ. ಈ ಥರ ನೀವು ನಿಮ್ಮ ಒಂದು ಪಾಸ್ವರ್ಡ್ ನೀವು ಚೇಂಜನ್ನು ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇಷ್ಟೇ. ಈ ರೀತಿಯಾಗಿ ನಿಮ್ಮ ಒಂದು ಫೇಸ್ಬುಕ್ ಪಾಸ್ವರ್ಡ್ ನೀವು ಚೇಂಜನ್ನು ಮಾಡ್ಬೋದು. ನಿಜ ಹೇಳ್ಬೇಕಂದ್ರೆ ನನ್ನ ಒಂದು ಫೇಸ್ಬುಕ್ ಪಾಸ್ವರ್ಡ್ ಕೂಡ ನನಗೆ ಗೊತ್ತಿದ್ದಿಲ್ಲ. ನಾನು ಚೇಂಜ್ ಮಾಡಿ ತುಂಬ ತಿಂಗಳಾಯಿತು, ನನಗೆ ಗೊತ್ತಿದ್ದಿಲ್ಲ. ನೋಡಿ, ಇದರಿಂದ ನನ್ನ ಒಂದು ಪಾಸ್ವರ್ಡ್ ಕೂಡ ನಾನು ಚೇಂಜನ್ನು ಮಾಡಿಕೊಂಡೆ. ನಿಜವಾಗ್ಲೂ ಗೊತ್ತಿದ್ದಿಲ್ಲ. ನೋಡಿ, ಈ ರೀತಿಯಾಗಿ ತುಂಬ ಏನು ಟ್ರಿಕ್ ಹೆವಿ ಏನಿಲ್ಲ. ಈ ರೀತಿಯಾಗಿ ನೀವು ನಿಮ್ಮ ಒಂದು ಪಾಸ್ವರ್ಡ್ ನೀವು ಚೇಂಜನ್ನು ಮಾಡ್ಬೋದು. ತುಂಬ ಜನ ಮೇಲಲ್ಲಿ ಲಾಗಿನ್ ಮಾಡಿರ್ತಾರೆ, ಇಲ್ಲ ಅಂತಂದರೆ ನಂಬರಲ್ಲಿ ಲಾಗಿನ್ ಮಾಡಿರ್ತಾರೆ. ನೀವು ಲಾಗಿನ್ ಮಾಡಿದಂಥ ಒಂದು ನಂಬರ್ ಅಥವಾ ಮೇಲ್ಗೆ ಒಂದು OTP ಹೋಗುತ್ತೆ. ಆ OTPನ ತೊಗೊಂಡ್ಬಿಟ್ಟು ನೀವು ಅಲ್ಲಿ ಹಾಕ್ಬಿಟ್ಟು ಆಮೇಲೆ ನಿಮಗೆ ಬೇಕಾದ ಒಂದು ಪಾಸ್ವರ್ಡ್ ನೀವು ಚೇಂಜನ್ನು ಮಾಡ್ಬೋದು. ಇಷ್ಟೇ ಒಂದು ವಿಡಿಯೋದಲ್ಲಿ. ನೋಡಿ, ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹ್ಯಾವ್ ಎ ನೈಸ್ ಡೇ.